ನಮಸ್ಕಾರ ವಿದ್ಯಾರ್ಥಿಗಳೇ, ವೀಕ್ಷಕರೇ. ಹಿಂದಿನ ಸಂಚಿಕೆಯಲ್ಲಿ ನಾನು ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಬಟ್ ಇವತ್ತಿನಿಂದ ನಾನು ಏನು ಅಂತಂದರೆ ನಿಮಗೆ ಈ ಚಾಪ್ಟರ್ನಲ್ಲಿ ಪಾಸಿಂಗ್ ಮಾರ್ಕ್ಸ್ ಬರುವಂಥ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸನ್ನು ಮಾತ್ರ ಹೇಳಕ್ಕೆ ಬಯಸ್ತೇನೆ. ಇಲ್ಲಿ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಟಾಪಿಕ್ಕು ಪ್ಯಾಕೇಜ್ ಆಫ್ DNA. ಇದು ಪ್ಯಾಕೇಜ್ ಆಫ್ DNA ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಹೇಳ್ತೀನಿ. ಇದು 3 ಮಾರ್ಕ್ಸ್ಗಾದರೂ ಕೇಳ್ಬೋದು ಅಥವಾ 5 ಮಾರ್ಕ್ಸ್ಗಾದರೂ ಕೇಳ್ಬೋದು. 3 ಮಾರ್ಕ್ಸಿಗೆ ಕೇಳಿದರೆ ಇದನ್ನು ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ 3 ಮಾರ್ಕ್ಸಿಗೆ ಡ್ರಾ ಎ ನೀಟ್ labeled diagram of nucleosome ಅಂತ ಕೇಳ್ತಾರೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್ 3 ಮಾರ್ಕ್ಸಿಗೆ. ಅವಾಗ ನೀವು ಇಲ್ಲಿ ಬರಿಬೇಕಾಗಿ ನೀವು ಸ್ಟಡಿ ಮಾಡೋದು ಪ್ಯಾಕೇಜಿಂಗ್ ಆಫ್ DNA ಅಂತೆ. ಅದರಲ್ಲಿ ಈ DNA ಅನ್ನೋದು ಪ್ರೋಕ್ಯಾರಿಯೋಟ್ದಲ್ಲಿ ಯಾವ ಥರ ಪ್ಯಾಕೇಜ್ ಆಗಿರುತ್ತೆ, ಯೂಕ್ಯಾರಿಯೋಟ್ದಲ್ಲಿ ಯಾವ ಥರ ಪ್ಯಾಕೇಜ್ ಆಗಿರುತ್ತೆ ಅನ್ನೋದು ಕಲಿತೀರಾ. ಬಟ್ ಯೂಕ್ಯಾರಿಯೋಟ್ದಲ್ಲಿ ತುಂಬ ಇಂಪಾರ್ಟೆಂಟು. ಇಲ್ಲಿ ಯೂಕ್ಯಾರಿಯೋಟ್ದಲ್ಲಿ ಯಾವಾಗಲೂ ನ್ಯೂಕ್ಲಿಯಸ್ದಲ್ಲಿ ಏನಿರುತ್ತೆ, DNA ಇರುತ್ತೆ. ಈ DNA ಸ್ಟ್ರಕ್ಚರು ನೋಡಿ. ಇವಾಗ ನ್ಯೂಕ್ಲಿಯೋಸಮ್ ಡ್ರಾಯಿಂಗ್ ಕೇಳಿದರೆ 3 ಮಾರ್ಕ್ಸಿಗೆ, ಆ ಹೊತ್ತಿನಲ್ಲಿ ಈ ಡಯಾಗ್ರಾಮು ನೀವು ಬಿಡಿಸ್ಬೇಕಾಗತ್ತೆ 3 ಮಾರ್ಕ್ಸಿಗೆ. ಇದು ಇಂಪಾರ್ಟೆಂಟು, ಈ ಸರಿ ಬರೋ ಚಾನ್ಸಸ್ ಇದೆ. ಇದರಲ್ಲಿ ಏನಂತಂದರೆ ಇದಕ್ಕೆ ನ್ಯೂಕ್ಲಿಯೋಸೋಮ್ ಅಂತ ಹೇಳ್ತೇವೆ. ನ್ಯೂಕ್ಲಿಯೋಸೋಮ್ ಈ ನ್ಯೂಕ್ಲಿಯೋಸೋಮ್ನ ಬರೀ ಡ್ರಾಯಿಂಗ್ ಕೇಳಿದಾಗ ದಿಸ್ ಒನ್ ಯು ಡ್ರಾ ಇಟ್ ಆಸ್ ಎ ದಟ್ ಈಸ್ ದ ಸೆಂಟ್ರಲ್ ಕೋರ್. ದಿಸ್ ಈಸ್ ಸೆಂಟ್ರಲ್ ಕೋರ್. ಇದನ್ನು ಟೋಟಲಿ 8 ಪೀಸಸ್ ಆಫ್ ಹಿಸ್ಟೋನಿಂದ ಮಾಡಲ್ಪಟ್ಟಿರುತ್ತೆ. 2 ಪೀಸ್. H2A ಅನ್ನೋದು 2 ಪೀಸ್ ಇರುತ್ತೆ, H2B ಅನ್ನೋದು 2 ಪೀಸ್ ಇರುತ್ತೆ, H3 ಅನ್ನೋದು 2 ಪೀಸ್ ಇರುತ್ತೆ, H4 ಅನ್ನೋದು ಹಿಸ್ಟೋನ್ ಅನ್ನೋದು 4 ಪೀಸ್ ಇಲ್ಲಿದೆ ನೋಡಿ. ದಿಸ್ ಈಸ್ 1, ದಿಸ್ ಈಸ್ 2. ಇದು H2A, ಇದು ಕೂಡ H2A. ಇದು 1 ಪೀಸು ಮತ್ತು ಈ ಪೀಸು ಏನಿದೆ ಅಲ್ವಾ, ಇದು H2B. ಆನಂತರ ಇಲ್ಲಿ 2 ಬರುತ್ತೆ, ಇದು H3. ಹಾಗೆ H4 ಒಂದು ಕಾಣಲ್ಲ 3 ಡೈಮೆನ್ಷನ್ದಲ್ಲಿ, ಇದು 2 ಡೈಮೆನ್ಷನ್ ಇರೋದ್ರಿಂದ ಇಲ್ಲಿ 4, ಕೆಳಗಡೆ 4, ಮೇಲಲ್ಲಿ 4. ಟೋಟಲಿ ಇದಕ್ಕೇನು ಹೇಳ್ತೇವೆ, ಇದು ಆಕ್ಟಾಮೇರ್ ಅಂತ ಹೇಳ್ತೀವಿ. ಅದನ್ನೇ ಸ್ಟ್ರಕ್ಚರ್ ನೀವು ಹೇಳಬೇಕಾದ್ರೆ ಇವಾಗ ಈ ಥರ ತೋರಿಸ್ತೇವೆ. ನಿಮ್ಮ ಸ್ಟಡಿಗಿರೋದು ನೀವು ಈ ಥರ ಸ್ಟ್ರಕ್ಚರನ್ನು ಹಾಕಬೇಕು. ಇದು ಸೆಂಟ್ರಲ್ ಕೋರು, ಹಿಸ್ಟೋನ್ ಕೋರ್. ಅದಕ್ಕೆ DNA ಸುತ್ತಕೊಂಡಿರುತ್ತೆ 2 ಸುತ್ತಲೆ 1.5 ಇದರಲ್ಲಿ ಇದು DNA ಸುತ್ತಕೊಂಡಿರೋದು. ಡಬಲ್ ಸ್ಟ್ಯಾಂಡರ್ಡ್ DNA ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಈ ಥರ ಸುತ್ತಕೊಂಡಿರೋದು. 2 ಟರ್ನ್ಸ್ ಆಫ್ DNA. ಈ ಥರ ಇಷ್ಟೇ ಡಯಾಗ್ರಾಮ್ ಹಾಕಿ ನೀವು ಇಲ್ಲಿ ಲೇಬಲಿಂಗ್ ಮಾಡಬೇಕು. ಆಮೇಲೆ ಈ ಕಡೆ DNA ಹೊರಗೆ ಬರುತ್ತಲ್ವಾ, ಈ DNA ಇದು ಒಂದೇನಿದು ಗ್ರೀನ್ ಕಾಣಿಸುತ್ತಲ್ವಾ, ಈ ಗ್ರೀನ್ ಇರೋದು ಅಂದರೆ H1 ಹಿಸ್ಟೋನ್. ಫಸ್ಟು ಡ್ರಾಯಿಂಗ್ ಹೇಗೆ ತೆಗಿಬೇಕು ಅನ್ನೋದಷ್ಟೇ ಹೇಳ್ತಾ ಇರೋದು ನಾನು ಇವಾಗ. ನೋಡಿ, ಡ್ರಾಯಿಂಗ್ ತೆಗಿಬೇಕಾದ್ರೆ ಇದು ಸೆಂಟ್ರಲ್ ಕೋರು ತೆಗಿಬೇಕು. ಇದರಲ್ಲಿ ನೀವು 5 ಮಾರ್ಕ್ಸಿಗೆ ಬರಿಬೇಕಾದ್ರೆ ಏನು ಬರಿಬೇಕು ಹೇಳ್ತೇನೆ. ಈಗ 3 ಮಾರ್ಕ್ಸಿಗೆ ಕೇಳಿದಾಗ ಈ ಡಯಾಗ್ರಾಮನ್ನು ನೀವು ತೆಗೆದುಬಿಟ್ಟು ಲೇಬ್ಲಿಂಗ್ ಮಾಡಬೇಕು. ಇದರಲ್ಲಿ 1 ಮಾರ್ಕ್ ಡಯಾಗ್ರಾಮ್ಗಿರುತ್ತೆ, 2 ಮಾರ್ಕ್ಸು ಏನಿರುತ್ತೆ ಅಂತಂದರೆ ಲೇಬ್ಲಿಂಗಿಗಿರುತ್ತೆ. ಇಲ್ಲಿರೋದು ಇದು DNA ಸ್ಟ್ರ್ಯಾಂಡು. ದಿಸ್ ಒನ್ ಈಸ್ DNA ಸ್ಟ್ರ್ಯಾಂಡ್ ಆ್ಯಂಡ್ ದಿಸ್ ಒನ್ ಈಸ್ this core, central core, that one is call it as the core of histone molecules. 8 ಹಿಸ್ಟೋನ್ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತೆ. ಅದಕ್ಕೆ 2 ಸುತ್ತಿನಲ್ಲಿ DNA. ಆಮೇಲೆ ಇಲ್ಲಿರೋದೇನಿದೆ ಅಲ್ವಾ, ದಿಸ್ ಒನ್ ಆಲ್ಸೋ ಹಿಸ್ಟೋನ್, H1 ಹಿಸ್ಟೋನ್. ಜಸ್ಟ್ ನೀವು ಈ ಡ್ರಾ ಮಾಡಿಬಿಟ್ಟು DNA H1 ಹಿಸ್ಟೋನು, ಹಿಸ್ಟೋನ್ ಆಕ್ಟೋಮೇರ್. ಆಕ್ಟೋಮೇರ್ ಅಂತಂದ್ರೆ 1 2 3 4 5 6 7 8
ಸೊ 8th ಕೋರಿಗೆ ನಾವೇನು ಹೇಳ್ತೇವೆ ಹಿಸ್ಟೋನ್ ಆಕ್ಟೋಮೇರ್ ಅಂತೇವೆ. ಈ ತರ ಲೇಬ್ಲಿಂಗ್ ಮಾಡಿದ್ರೆ ನಿಮಗೆ ಇಲ್ಲಿ ಫುಲ್ ಮಾರ್ಕ್ಸ್ ಆಗುತ್ತೆ. ಫಾರ್ 3 marks ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಅಂದಾಗ ಈ ಡಯಾಗ್ರಾಮ್ ಅನ್ನ ಬಿಡಿಸ್ಬೇಕು. ಸೊ ಅದೇ ಇವಾಗ 5 marks ಕೇಳಿದ್ರು, ಇದು ಕೇಳೋ ಚಾನ್ಸ್ ಇದೆ ಈ ಸರಿ. 5 marks ಡಿಸ್ಕ್ರೈಬ್ ದ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಅಂತ ಕೇಳಿದಾಗ ಸೊ ಅದನ್ನ ಹೇಗೆ ಬರಿಬೇಕು ಹೇಳ್ತೀನಿ ಇವಾಗ. ನೋಡಿ, ಇವಾಗ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಕೇಳಿದ್ರು. ಡಿಸ್ಕ್ರೈಬ್ ದ ನ್ಯೂಕ್ಲಿಯೋಸೋಮ್ with neat labeled diagram ಅಂತ ಕೇಳಿದ್ರು. ಆವಾಗ ಏನು ಬರಿಬೇಕು? that time you have to write down about the ಇದ್ರ ಬಗ್ಗೆ ಬರಿಬೇಕು. ನ್ಯೂಕ್ಲಿಯೋಸೋಮ್ ಅಂದ್ರೇನು, ಎಲ್ಲಿರುತ್ತೆ, ಹೇಗಾಗುತ್ತೆ, ಆ ನಂತರ ಆ ಡಯಾಗ್ರಾಮ್. ಸೊ ಇವಾಗ ಇನ್ ಡೀಟೇಲ್ ಇದೆ. ನೀವು ಇಲ್ಲಿ ಬರಿಬೇಕಾಗಿರೋದೇನು ಅಂದ್ರೆ ಇನ್ನು ಫಸ್ಟ್ ಇದು ಮಾಡಿರೋದು ಕಾರ್ನ್ಬರ್ಗ್. ಇಲ್ಲಿ ಯೂಕ್ಯಾರಿಯೋಟಿಕ್ ನ್ಯೂಕ್ಲಿಯಸ್ ಸೆಲ್ದಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರುತ್ತೆ. ಟ್ರೂ ನ್ಯೂಕ್ಲಿಯಸ್ದಲ್ಲಿ ದಟ್ ಈಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಗೆ ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಹೇಳ್ತೇವೆ. ಕ್ರೊಮ್ಯಾಟಿನ್ ಮೆಟೀರಿಯಲ್, ಇದಕ್ಕೇನು ಹೇಳ್ತೇವೆ? ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಹೇಳ್ತೇವೆ. ಈ ಬೇಸಿಕ್ ಆಗಿ ಕ್ರೊಮ್ಯಾಟಿನ್ ಮೆಟೀರಿಯಲ್ ಯೂಕ್ಯಾರಿಯೋಟಿಕ್ ಸೆಲ್ದಲ್ಲಿ ಯಾವ ತರ ಮಾಡಲ್ಪಟ್ಟಿರುತ್ತೆ ಅಂತ ಹೇಳೋದನ್ನೇ ನ್ಯೂಕ್ಲಿಯೋಸೋಮದ ಸ್ಟ್ರಕ್ಚರ್. ಪ್ರೋಕ್ಯಾರಿಯೋಟ್ದಲ್ಲಿ ಏನಾಗ್ಬಿಡುತ್ತೆ, ಅಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರಲ್ಲ, ಇರುವಂತ DNA ಏನಿದೆ ಡೈರೆಕ್ಟ್ ಸೈಟೋಪ್ಲಾಸಮ್ದಲ್ಲಿರುತ್ತೆ. ಅದಕ್ಕೇನು ಹೇಳ್ತೇವೆ? ಇದು ಜೆನೆಟಿಕ್ DNA ಅಂತ ಅಷ್ಟೇ ಹೇಳ್ತೇವೆ. ಸೈಟೋಪ್ಲಾಸಮ್ದಲ್ಲೇ ಇರುತ್ತೆ. ಮತ್ತೆ ಈ DNA ಜೊತೆ ಅಲ್ಲಿ ಯಾವುದೇ ತರದ್ದು ಹಿಸ್ಟೋನ್ ಪ್ರೋಟೀನ್ ಇರಲ್ಲ, ನಾನ್ ಹಿಸ್ಟೋನಿಕ್ ಪ್ರೋಟೀನ್ ಇರುತ್ತೆ. ಅದರದ್ದೇ ಬಗ್ಗೆ ಈಗ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಇವಾಗ ಯೂಕ್ಯಾರಿಯೋಟಿಕ್ ಡಿಸ್ಕ್ರೈಬ್ ದ ನ್ಯೂಕ್ಲಿಯೋಸೋಮ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂದಾಗ ನೀವು ಫಸ್ಟ್ ಇದನ್ನ ಡಿಸ್ಕ್ರೈಬ್ ಮಾಡೋದು ಹೇಗೆ ಅಂತಂದ್ರೆ, ಸೊ ಫಸ್ಟ್ ಇದನ್ನ ರೋಗರ್ ಕಾನ್ಬರ್ಗ್ ಅನ್ನೋನು DNA ಮತ್ತು ಪ್ರೋಟೀನ್ನಿಂದ ಕ್ರೊಮ್ಯಾಟಿನ್ ಮೆಟೀರಿಯಲ್ ಮಾಡಲ್ಪಟ್ಟಿದೆ ಅಂತ ಹೇಳಿರೋದು. ಆ ನಂತರ ಬಿಡಲ್ ಮತ್ತು ಟೈಟಮ್ ಇದನ್ನೇನ್ ಮಾಡ್ದ, ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ಹೇಗಿರುತ್ತೆ, ಇಟ್ ಈಸ್ ಬೀಡ್ಸ್ ಆಫ್ ಸ್ಟ್ರಿಂಗ್. ಇವನ್ ಹೇಳಿದ್ದೇನಂತಂದ್ರೆ ಮುತ್ತಿಂದ ಸರ ಇದ್ದ ಹಾಗೆ, ಇದರಲ್ಲಿ ಏನಿದೆ ಚೈನ್ ಅಲ್ಲಿ ಮುತ್ತಿರುತ್ತಲ್ವಾ, ಈ ತರ ಇರುತ್ತೆ ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಹೇಳ್ದ. ಹಂಗಂದ್ರೆ ಈ ಬೀಡ್ಸ್ ಅಂದ್ರೆ ಮುತ್ತುಗಳು. ಈ ಬೀಡ್ಸು ಏನು, ಯಾವ ತರ ಸ್ಟ್ರಕ್ಚರ್ ಇರುತ್ತೆ, ಇಲ್ಲಿ ಬೀಡ್ಸ್ ಏನಿದೆ ಅಲ್ಲ, ಈ ಬೀಡ್ಸ್ಗೆ ನಾವೇನ್ ಹೇಳ್ತೇವೆ? ನ್ಯೂಕ್ಲಿಯೋಸೋಮ್ ಅಂತ ಹೇಳ್ತೇವೆ. ಸ್ಟ್ರಿಂಗ್ ಪಾರ್ಟ್ ಈಸ್ DNA. ಇಲ್ಲೇನಿದು ಚೈನ್ ಬರುತ್ತಲ್ಲ, ಇದು DNA. ಬಟ್ ಇಲ್ಲಿ ಬೀಡ್ಸ್ ಸ್ಟ್ರಕ್ಚರ್ ಏನ್ ಬರುತ್ತಲ್ಲ, ಅದಕ್ಕೆ ಏನ್ ಹೇಳ್ತೇವೆ? ನ್ಯೂಕ್ಲಿಯೋಸೋಮ್ ಅಂತ ಹೇಳ್ತೇವೆ. ಸೊ ಸ್ಟ್ರಿಂಗ್ ಪಾರ್ಟ್ ಈಸ್ DNA ಅಂಡ್ ಯೂಕ್ಯಾರಿಯೋಟಿಕ್ ಕ್ರೊಮ್ಯಾಟಿನ್ ಮೆಟೀರಿಯಲ್ ಈಸ್. ಅದಕ್ಕೆ ಯೂಕ್ಯಾರಿಯೋಟ್ದಲ್ಲಿ ಯಾವಾಗಲೂ ಕ್ರೊಮ್ಯಾಟಿನ್ ಮೆಟೀರಿಯಲ್ ನ್ಯೂಕ್ಲಿಯೋಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತೆ ಅಂತ ನೀವು ಮೆನ್ಷನ್ ಮಾಡಬೇಕು. ಯೂಕ್ಯಾರಿಯೋಟಿಕ್ ಕ್ರೊಮ್ಯಾಟಿನ್ ಮೆಟೀರಿಯಲ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಪ್ರೋಟೀನ್. ಓಕೆ, ನ್ಯೂಕ್ಲಿಯೋಪ್ರೋಟೀನ್ ಅಂದ್ರೇನು? ನ್ಯೂಕ್ಲಿಕ್ ಆಸಿಡ್ ಮತ್ತು ಪ್ರೋಟೀನ್. ನ್ಯೂಕ್ಲಿಕ್ ಆಸಿಡ್ ಅಂದ್ರೆ DNA ಇರುತ್ತೆ, ಅದ್ರ ಜೊತೆ ಪ್ರೋಟೀನು ಅಸೋಸಿಯೇಟ್ ಆಗಿರುತ್ತೆ. ಅದಕ್ಕೆ ನ್ಯೂಕ್ಲಿಯೋಪ್ರೋಟೀನ್ ಅಂತ ಹೇಳ್ತೇವೆ. DNA ಅಸೋಸಿಯೇಟೆಡ್ ವಿತ್ ಅ ಪ್ರೋಟೀನ್, ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯೋಪ್ರೋಟೀನ್. ಇದನ್ನ ನೀವು ಬರಿಬೇಕು. ಫಸ್ಟು ಯಾರು ಹೇಳಿದ್ರು, ಮತ್ತೆ ಅದ್ರ ಸ್ಟ್ರಕ್ಚರ್ ಹೇಗಿದೆ, ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅದನ್ನ ಹೇಳ್ತೇವೆ. ಇನ್ನು ಇದು ಮಾಡಿದ್ದು ಕಾರ್ನ್ಬರ್ಗ್. ಇದು ಸಮ್ವಾಟ್ ಲುಕ್ ಲೈಕ್ ಬೀಡ್ಸ್ ಆಫ್ ಸ್ಟ್ರಿಂಗ್ಸ್. ಬೀಡ್ಸ್ ಪಾರ್ಟ್ ಏನಿದೆ ಅಲ್ಲ ಪ್ರೋಟೀನ್ ಪಾರ್ಟು, ಸ್ಟ್ರಿಂಗ್ ಪಾರ್ಟ್ ಏನಿದೆ ಅಲ್ವಾ DNA ಪಾರ್ಟು. ಯೂಕ್ಯಾರಿಯೋಟಿಕ್ ಕ್ರೊಮ್ಯಾಟಿನ್ ಮೆಟೀರಿಯಲ್ ಯಾವಾಗಲೂ ಹೇಗಿರುತ್ತೆ? ನ್ಯೂಕ್ಲಿಯೋಪ್ರೋಟೀನ್. ಸೊ ದಿಸ್ ಒನ್ ನ್ಯೂಕ್ಲಿಯೋಪ್ರೋಟೀನ್.
ಗೊತ್ತಾಯ್ತಾ? ಯುಕ್ಯಾರಿಯೋಟಿಕ್ ಕ್ರೊಮ್ಯಾಟಿನ್ ಮೆಟೀರಿಯಲ್. ಇಲ್ಲಿ ನ್ಯೂಕ್ಲಿಯೋಪ್ರೋಟೀನ್ ಅಂದ್ರೆ ನ್ಯೂಕ್ಲಿಕ್ ಆಸಿಡ್ ಡಿಎನ್ಎ ಪ್ರೋಟೀನ್ ಜೊತೆ ಸೇರಿಬಿಟ್ಟು ನ್ಯೂಕ್ಲಿಯೋಪ್ರೋಟೀನ್ ಆಗಿರುತ್ತೆ. ಇಲ್ಲಿ ಪ್ರೋಟೀನ್ ಅಂದ್ರೆ ಬೇರೆ ಬೇರೆ ತರದ ಪ್ರೋಟೀನ್ ಇದೆ ಅಲ್ಲ, ಯಾವ ಪ್ರೋಟೀನ್ ಪರ್ಟಿಕ್ಯುಲರ್ ಪ್ರೋಟೀನೇ ಇರುತ್ತೆ. ಯಾವ ಪ್ರೋಟೀನ್ ಇರುತ್ತೆ ಡಿಎನ್ಎ ಜೊತೆ ಯಾವ ಪ್ರೋಟೀನ್ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟು. ಕೆಲವೊಂದ್ಸರಿ 1 ಮಾರ್ಕ್ಸ್ಗೂ ಕೇಳ್ತಾರೆ ಇದನ್ನ. which protein associated with DNA ಅಥವಾ in eukaryote, which ನೇಮ್ ಆಫ್ ದ ಪ್ರೋಟೀನ್ ದಟ್ ಅಸೋಸಿಯೇಟೆಡ್ ವಿತ್ ದ DNA ಅಂತ ಕೇಳ್ತಾರೆ. ಅವಾಗ ಆ ಪ್ರೋಟೀನು ಈ DNA ಜೊತೆ ಸೇರಿರುವಂಥ ಪ್ರೋಟೀನ್ಗೆ ಏನು ಹೇಳ್ತೇವೆ? ಹಿಸ್ಟೋನ್ ಅಂತ ಹೇಳ್ತೇವೆ. ಹಿಸ್ಟೋನ್ ಇಟ್ ಈಸ್ ನೇಮ್ ಆಫ್ ದ ಪ್ರೋಟೀನ್. ಇದು ಪ್ರೋಟೀನ್ ಹೆಸರು. ಈ ಪರ್ಟಿಕ್ಯುಲರ್ ಪ್ರೋಟೀನ್ ಮಾತ್ರ ಇದು DNA ಜೊತೆ ಸೇರಿಬಿಟ್ಟು ನ್ಯೂಕ್ಲಿಯೋಪ್ರೋಟೀನ್ ಆಗುತ್ತೆ. ಅದೇ ನ್ಯೂಕ್ಲಿಯೋಪ್ರೋಟೀನ್ ಸ್ಟ್ರಕ್ಚರು ಡೆಫಿನೆಟ್ ಸ್ಟ್ರಕ್ಚರ್ ಆಗಿ ಆ ನಂತರ ಕ್ರೊಮ್ಯಾಟಿನ್ ಮೆಟೀರಿಯಲ್ ಆಗುತ್ತೆ. ಆಯ್ತಾ? ಈಗ ಹೇಗಾಗುತ್ತೆ ಇಲ್ಲಿ ನೀವು ತಿಳ್ಕೊಬೇಕು. ಇದೆಲ್ಲ 1 ಮಾರ್ಕ್ಸಿಗೆ ಬರುತ್ತೆ, ಅದಕ್ಕೆ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. DNA associated with a protein that is called nucleoprotein, and the protein which is present in the DNA or in the nucleic acid or in the chromatin material that is called histone. ಅದಕ್ಕೆ ಹಿಸ್ಟೋನ್ ಅಂತ ಹೇಳಿದ್ರಿ. ಈ ಹಿಸ್ಟೋನು 2 ಟೈಪ್ ಇದೆ. ಇಲ್ಲಿ ಪ್ರೋಕ್ಯಾರಿಯೋಟಿಕ್ಕು ಬರುತ್ತೆ ಮತ್ತು ಯುಕ್ಯಾರಿಯೋಟಿಕ್ಕು ಬರುತ್ತೆ. ಈ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತಂದ್ರೆ ಬ್ಯಾಕ್ಟೀರಿಯಲ್ ಸೆಲ್ ತಗೋತೇವೆ, ಮೈಕ್ರೋ ಆರ್ಗ್ಯಾನಿಸಮ್ಸ್. ಅಲ್ಲಿ ಏನು ವೆಲ್ ಡೆವಲಪ್ಡ್ ನ್ಯೂಕ್ಲಿಯಸ್ ಇರಲ್ಲ. ಯುಕ್ಯಾರಿಯೋಟ್ ಅಂತಂದ್ರೆ ಅಲ್ಲಿ ಟ್ರೂ ನ್ಯೂಕ್ಲಿಯಸ್. ಆಲ್ ಯುಕ್ಯಾರಿಯೋಟ್ಸ್ ಅಂತಂದ್ರೆ ಹೈಯರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ ಸೆಲ್. ಅಲ್ಲಿ ಯಾವಾಗಲೂ ಏನಿರುತ್ತೆ ನ್ಯೂಕ್ಲಿಯಸ್ದಲ್ಲಿ ದರ್ ಈಸ್ ಅ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ದಟ್ ಒನ್ ವಿ ಕಾಲ್ ಇಟ್ ಆಸ್ ದಿ ಕ್ರೊಮ್ಯಾಟಿನ್ ಮೆಟೀರಿಯಲ್. ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ನ್ಯೂಕ್ಲಿಯೋಪ್ರೋಟೀನ್ ದಿಂದ ಮಾಡಲ್ಪಟ್ಟಿರುತ್ತೆ. ಈ ನ್ಯೂಕ್ಲಿಯೋಪ್ರೋಟೀನ್ ದಲ್ಲಿ ನ್ಯೂಕ್ಲಿಕ್ ಆಸಿಡ್ ದಲ್ಲಿ DNA ಇರುತ್ತೆ, ಪ್ರೋಟೀನ್ ದಲ್ಲಿ ಹಿಸ್ಟೋನ್ ಇರುತ್ತೆ. ಈ ಹಿಸ್ಟೋನು 2 ಟೈಪ್ ಇದೆ. ಒಂದು ಬೇಸಿಕ್ ಪ್ರೋಟೀನ್ ಅಂತ ಹೇಳ್ತೇವೆ, ಇನ್ನೊಂದು ಆಸಿಡಿಕ್ ಪ್ರೋಟೀನ್ ಅಂತ ಹೇಳ್ತೇವೆ. ನೋಡಿ ಇದನ್ನ ಜನರಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. which are the name or give example of name the basic histones or basic proteins ಅಂತ ಕೇಳ್ತಾರೆ associated with the DNA or ನ್ಯೂಕ್ಲಿಕ್ ಆಸಿಡ್ ಅಂತ ಕೇಳ್ತಾರೆ. ಅವಾಗ ಏನು ಹೇಳಬೇಕು? 2 ಟೈಪ್ ಇದೆ ಅಂತ ಹೇಳಿದ್ನಲ್ವಾ ಹಿಸ್ಟೋನ್ ಒಳಗೆ, ಒಂದು ಬೇಸಿಕ್ ಪ್ರೋಟೀನ್, ಇನ್ನೊಂದು ಆಸಿಡಿಕ್ ಪ್ರೋಟೀನ್. ಬೇಸಿಕ್ ಪ್ರೋಟೀನ್ಗೆ ಯಾವಾಗಲೂ ಏನು ಹೇಳ್ತೇವೆ ನಾವು? ಹಿಸ್ಟೋನ್ ಅಂತ ಹೇಳ್ತೇವೆ. ಮತ್ತು ಪ್ರೋಟ್ಯಾಮಿನ್, ಇವೆರಡು ಏನದಾವ ಬೇಸಿಕ್ ನೇಚರ್ ಇರುತ್ತೆ ಇದಕ್ಕೆ. ಹಿಸ್ಟೋನ್ ಮತ್ತು ಪ್ರೋಟಮೈನ್ ಅನ್ನೋ 2 ಪ್ರೋಟೀನ್ಗೆ ಇದು ಬೇಸಿಕ್ ನೇಚರ್ ಇರುತ್ತೆ. ದಿಸ್ ಇಸ್ ಎಕ್ಸಾಂಪಲ್. ಆಸಿಡಿಕ್ ಪ್ರೋಟೀನ್ ಯಾವುದು? ನಾನ್ ಹಿಸ್ಟೋನಿಕ್ ಕ್ರೋಮೋಸೋಮಲ್ ಪ್ರೋಟೀನ್. ಕ್ರೋಮೋಸೋಮ್ ಅದು ಪ್ರೋಕ್ಯಾರಿಯೋಟಿಕ್ ಕ್ರೋಮೋಸೋಮ್ದಲ್ಲಿ ಕೆಲವೊಂದು ಪ್ರೋಟೀನ್ ಇದೆ, ಆ ಪ್ರೋಟೀನಿಗೆ ಏನು ಹೇಳ್ತೇವೆ? ನಾನ್ ಹಿಸ್ಟೋನಿಕ್. ಇವು ಆಸಿಡಿಕ್ ಇರುತ್ತೆ, ಇದು ಬೇಸಿಕ್ ಇರುತ್ತೆ. ಇದಕ್ಕೆ NHC ಇದೆಲ್ಲ ಏನಂದ್ರೆ 1 ಮಾರ್ಕ್ಸಿಗೆ ಬರುತ್ತೆ. ಇವಾಗ 5 ಮಾರ್ಕ್ಸಿಗೆ ಕೇಳಿದಾಗ ನೀವು ಯಾರಿನ್ನು ಸ್ಟಾರ್ಟ್ ಮಾಡಿದ್ದು, ಮತ್ತೆ ಆ ಕ್ರೊಮ್ಯಾಟಿನ್ ಮೆಟೀರಿಯಲ್ ಯಾವ ಥರ ಕಾಣಿಸುತ್ತೆ, ಅದರಲ್ಲಿ ಏನು ಯಾವ ಪಾರ್ಟ್ ಹೇಗಿರುತ್ತೆ, ಆಗ ಯುಕ್ಯಾರಿಯೋಟಿಕ್ದಲ್ಲಿ ಕ್ರೊಮ್ಯಾಟಿನ್ ಮೆಟೀರಿಯಲ್ ಅನ್ನ ಎದರಿಂದ ಮಾಡಲ್ಪಟ್ಟಿರುತ್ತೆ, ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಯಾವುದಿರುತ್ತೆ, ಪ್ರೋಟೀನ್ ಯಾವುದಿರುತ್ತೆ, ಅದನ್ನ ಬರಿಬೇಕು. ನೆಕ್ಸ್ಟ್ ಇದು ಬರ್ದಿಂದ ಸೊ ಇಲ್ಲಿ ನೀವೇನ್ ಮಾಡಬೇಕು? ಕ್ರೊಮ್ಯಾಟಿನ್ ಮೆಟೀರಿಯಲ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಸೋಮ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಕೇಳಿರೋದೇನು? ಡೈರೆಕ್ಟ್ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಅಲ್ಲ, ಈ ನ್ಯೂಕ್ಲಿಯೋಸೋಮ್ ಎಲ್ಲಿರುತ್ತೆ ಮತ್ತು ಅದು ಏನು ಅನ್ನೋದು ಹೇಳಬೇಕು. ನ್ಯೂಕ್ಲಿಯೋಸೋಮ್ಸ್ ಆರ್ ಯೂನಿಟ್ ಆಫ್ ಕ್ರೊಮ್ಯಾಟಿನ್ ಮೆಟೀರಿಯಲ್, ಇದನ್ನು ಬರಿಬೇಕು. Chromatin material is made up of nucleosomes. Nucleosomes are units of chromatin material. ಆಯ್ತಾ? ಈಗ ನ್ಯೂಕ್ಲಿಯೋಸೋಮ್ ಕ್ರೊಮ್ಯಾಟಿನ್ ಮೆಟೀರಿಯಲ್ದಲ್ಲಿ ನ್ಯೂಕ್ಲಿಯೋಸೋಮ್ ಇರುತ್ತೆ ಅಂದರೆ, ನ್ಯೂಕ್ಲಿಯೋಸೋಮ್ ಏನಂದರೆ ನ್ಯೂಕ್ಲಿಯೋಪ್ರೋಟೀನ್ ಅಂತ ಹೇಳಿವೆ. ನ್ಯೂಕ್ಲಿಯೋಪ್ರೋಟೀನ್ ಅಂತ ಹೇಳಿದೆ. ಈ ನ್ಯೂಕ್ಲಿಯೋಸೋಮ್ಸ್ ಆರ್ ಮೇಡ್ ಅಪ್ ಆಫ್ ದ ನೆಗೆಟಿವ್
charged DNA molecule wrapped around the positively charged histone protein core. This is the definition of the nucleosome. ಈಗ ನ್ಯೂಕ್ಲಿಯೋಸೋಮ್ ಡೆಫಿನೇಷನ್ ಹೇಳಬೇಕಾಗಿತ್ತು ಅಂದರೆ ಸೊ 1 ಮಾರ್ಕ್ಸಿಗೆ ಕೇಳಬಹುದು. ವಾಟ್ ಈಸ್ ನ್ಯೂಕ್ಲಿಯೋಸೋಮ್? Nucleosomes are unit of chromatin material. There is a negative charged DNA molecule wrapped around the positively charged histone protein core. Histone protein core. This is the definition of the nucleosome. So ಇಲ್ಲಿ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ದಾಗ ನಾನು ಹೇಳ್ತಾ ಇರೋದು ಈ ಪ್ರೋಟೀನ್ ಕೋರ್ ಅಂದರೆ ಏನು, ಇದಕ್ಕೇನು ಹೇಳ್ತೇವೆ? ಪ್ರೋಟೀನ್ ಆಕ್ಟೋಮೇರ್ ಅಂತ ಹೇಳ್ತೇವೆ. ಆಕ್ಟೋಮೇರ್ ಆಯ್ತಾ? ಸೊ ಈ ನ್ಯೂಕ್ಲಿಯೋಸೋಮ್ದಲ್ಲಿ ಸೆಂಟ್ರಲ್ ಪಾರ್ಟ್, ಇವಾಗ ಡಯಾಗ್ರಾಮ್ದಲ್ಲಿ ನೋಡಿದ್ರೆ ಸೆಂಟ್ರಲ್ಗೆ ಎಗ್ ಶೇಪ್, ದಟ್ ಈಸ್ ಆಕ್ಟೋಮೇರ್ ಬರುತ್ತೆ. ಇದಕ್ಕೆ ನಾವೇನು ಹೇಳ್ತೇವೆ? ನ್ಯೂಕ್ಲಿಯೋಸೋಮ್ ಕೋರ್ ಅಂತ ಹೇಳ್ತೇವೆ. ಈ ಕೋರನ್ನು ಎದರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ದ ಕೋರ್ ಈಸ್ ಮೇಡ್ ಅಪ್ ಆಫ್ 4 types ಆಫ್ ಹಿಸ್ಟೋನ್ ಪ್ರೋಟೀನ್ಸ್. ಬೇಸಿಕಲಿ ಹಿಸ್ಟೋನ್ದಲ್ಲಿ 4 ಟೈಪು. ಹಿಸ್ಟೋನ್ ಅನ್ನೋದು ಟೈಪ್ ಆಫ್ ಪ್ರೋಟೀನ್, ನೇಮ್ ಆಫ್ ದ ಪ್ರೋಟೀನ್ ದಟ್ ಅಸೋಸಿಯೇಟೆಡ್ ವಿತ್ DNA ಜೋಡಿ ಇದು ಸೇರ್ಬಿಟ್ಟು ಕ್ರೋಮ್ಯಾಟಿನ್ ಮೆಟೀರಿಯಲ್ ಆಗುತ್ತೆ. ಈ ಹಿಸ್ಟೋನು ಪ್ರೋಟೀನು 4 ಟೈಪ್ ಇದೆ, 5 ಅಂತ ಹೇಳ್ತೇವೆ. ಯಾವುದು ಅಂತಂದ್ರೆ H1, H2A, H2B, H3 ಮತ್ತು H4. ಈ ಥರ 5 ಟೈಪ್ಸ್ ಇರುತ್ತೆ. H1, H2A, H2B, H3 ಆ್ಯಂಡ್ H4. ಓಕೆ, ಈ 5 ಹಿಸ್ಟೋನ್ಸ್ ಕೂಡ್ಬಿಟ್ಟು ಇಲ್ಲಿ ನ್ಯೂಕ್ಲಿಯೋಸೋಮ್ ಆಗಿರುತ್ತೆ. ಎಲ್ಲೆಲ್ಲಿ ಈಗ ನಾವೇನು ಹೇಳಿದ್ದು ಸೆಂಟ್ರಲ್ ಕೋರ್ ಅಂತ ಹೇಳಿದ್ವಿ. ಇದು ಸೆಂಟ್ರಲ್ ಕೋರ್ ತಾನೆ. ಈ ಸೆಂಟ್ರಲ್ ಕೋರಲ್ಲಿ H2A, H2B, H3 ಆ್ಯಂಡ್ H4 ನೋಡಿ. H2A, H2B, H3 ಆ್ಯಂಡ್ H4 ಈ 4ದು ಈಚ್ ಒನ್ 2 ಯೂನಿಟ್ಸ್. H2 here one and here one. Totally 1, 2, 3, 4, 5, 6, 7, 8. H2 2 ಯೂನಿಟ್ ಇರುತ್ತೆ, H2B 2 ಇರುತ್ತೆ, H3 2 ಇರುತ್ತೆ, H4 2 ಇರುತ್ತೆ. ಟೋಟಲಿ 8 ಆಯ್ತು ಅಂದ್ರೆ ಅದಕ್ಕೇನು ಹೇಳ್ತೇವೆ? ಆಕ್ಟಾಮೇರ್. ದಟ್ ಒನ್ ಕಾಲ್ ಇಟ್ ಆಸ್ ದಿ ಆಕ್ಟಾಮೇರ್. ಇದಕ್ಕೆ ಆಕ್ಟಾಮೇರ್ ಅಂತೆ. 1, 2, 3, 4, 5, 6, 7, 8. ದಿಸ್ ಫಾರ್ಮ್ಸ್ ದ ಸೆಂಟ್ರಲ್ ಕೋರ್. ಇದೇನು ಸೆಂಟ್ರಲ್ ಕೋರು 8 ಹಿಸ್ಟೋನ್ ಯೂನಿಟ್ ದಿಂದ ಮಾಡಲ್ಪಟ್ಟಿದೆ. ಈ 8 ಹಿಸ್ಟೋನ್ ಯೂನಿಟ್ ಯಾವ್ಯಾವ ಇರುತ್ತೆ ಅಂದ್ರೆ H2A 2 ಪೀಸು, H2B 2 ಪೀಸು, H3 2 ಪೀಸು, H4 2 ಪೀಸು. ಈ ಸೆಂಟ್ರಲ್ ಕೋರ್ ಅನ್ನ ಇಲ್ಲಿ ಏನಾಗಿರುತ್ತೆ ನೋಡಿ. ಆಕ್ಟೋಮೇರ್ ಈಸ್ ರ್ಯಾಪ್ಡ್ ಬೈ ಡಬಲ್ ಹೆಲಿಕ್ಸ್ DNA ಬೈ 1/3/4. ಒಂದು ಟರ್ನ್ ಫುಲ್ ಇರುತ್ತೆ, ಇನ್ನೊಂದು ಟರ್ನ್ ಏನಿರುತ್ತಲ್ಲ 3/4. 2 ಟರ್ನ್ಸ್ ಕಂಪ್ಲೀಟ್ ಇರಲ್ಲ ಅಂತ. ಒಂದು ಟರ್ನ್ ಹಿಂಗೆ ಬಂದ್ಬಿಟ್ಟು ಇನ್ನು 3/4 ಟರ್ನ್ ಬರುತ್ತೆ. ಇದು ಈ ಕಡೆಯಿಂದ ಹೊರಗೆ ಬಂದಿರುತ್ತೆ. ಈಗ ನಾ ಡಯಾಗ್ರಾಮ್ ತೋರಿಸಿದೆ, ಇನ್ನೂ ಒಂದು ತೋರಿಸ್ಬಿಟ್ಟು ಹೇಳ್ತೇನೆ. ಆಕ್ಟೋಮೇರ್ ಈಸ್ ರ್ಯಾಪ್ಡ್ ಬೈ ಡಬಲ್ ಹೆಲಿಕ್ಸ್ DNA ಬೈ 1 and 3/4 ಟರ್ನ್ಸ್. ಈ ಥರ ನೀವು ಬರಿಬೇಕು. ಓಕೆ, ನೋಡಿ ಇವಾಗ ಅರ್ಥ ಆಯ್ತಲ್ವಾ? ಕ್ರೋಮ್ಯಾಟಿನ್ ಮೆಟೀರಿಯಲ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಸೋಮು. ನ್ಯೂಕ್ಲಿಯೋಸೋಮ್ಸ್ ಆರ್ ಯೂನಿಟ್ಸ್ ಆಫ್ ಕ್ರೋಮ್ಯಾಟಿನ್ ಮೆಟೀರಿಯಲ್. ನ್ಯೂಕ್ಲಿಯೋಸೋಮ್ಸ್ negative charged DNA wrapped around the positive charged histone core. In histone core 4 ಪ್ರೋಟೀನ್ಸ್ ದಿಂದ ಹಿಸ್ಟೋನ್ 4 ಟೈಪ್ಸ್ ಆಫ್ ಹಿಸ್ಟೋನ್ ಪ್ರೋಟೀನ್ ದಿಂದ ಮಾಡಲ್ಪಟ್ಟು 8 ಪೀಸ್ ಇಂದ ಆಕ್ಟೋಮೇರ್ ಆಗಿರುತ್ತೆ. ಈ ಆಕ್ಟೋಮೇರ್ ಅನ್ನ DNA ಸುತ್ತಕೊಂಡಿರುತ್ತೆ. ಈ DNA ಒಳಗೆ ಎಷ್ಟಿರುತ್ತೆ ಅದು ಕೂಡ ಡೆಫಿನೆಟ್ ಇದೆ. 200 ಬೇಸ್ ಪೇರ್ಸ್. ಇಲ್ಲಿ 200 ಬೇಸ್ ಪೇರ್ಸ್ ಇರುವಂತ DNA ಅದಕ್ಕೆ ಸುತ್ತಕೊಂಡಿರುತ್ತೆ. ಓಕೆ, ಇಷ್ಟನ್ನ ನೀವು ಇಲ್ಲಿ ಬರಿಬೇಕು ನೋಡಿ.
DNA ರ್ಯಾಪ್ಡ್. ಇವಾಗ ಡಯಾಗ್ರಾಮ್ದಲ್ಲಿ ನೋಡಿದ್ರಿ ನೀವು, ಇವಾಗ ನೋಡಿ ಇಲ್ಲಿ ಡಯಾಗ್ರಾಮ್ದಲ್ಲಿದೆ. ಇದನ್ನೇ ನೀವೇನ್ ಮಾಡಬೇಕು, ಈ ಡಯಾಗ್ರಾಮಿಗೆ ಮಾರ್ಕ್ಸ್ ಇರುತ್ತೆ, ಆ ಹೊತ್ತಿನಲ್ಲಿ ಈ ಡಯಾಗ್ರಾಮಿಗೆ 2 ಮಾರ್ಕ್ಸ್ ಇರುತ್ತೆ 5 ಮಾರ್ಕ್ಸ್ ಕೇಳದಲ್ಲಿ. ಆಮೇಲೆ ಡಿಸ್ಕ್ರಿಪ್ಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ಬಂದೆ, ಆ ಡಿಸ್ಕ್ರಿಪ್ಷನ್ ಎಲ್ಲ ನೀವು ಬರೆದ್ಬಿಟ್ಟು ಆ ನಂತರ ಈ ಡಯಾಗ್ರಾಮ್ ಹಾಕಬೇಕು. ಈ ಡಯಾಗ್ರಾಮ್ದಲ್ಲಿ ಇದು ಆಕ್ಟಾಮೇರು 8 ಪೀಸ್ ಇರುತ್ತೆ, 1 2 3 4 5 6 7 8 ಅಂತ. ಇದಕ್ಕೇನು ಹೇಳ್ತೇವೆ, ಹಿಸ್ಟೋನ್ ಆಕ್ಟಾಮೇರು. ಆಮೇಲೆ ಇದನ್ನ DNA ಏನಾಗಿರುತ್ತೆ, ರ್ಯಾಪ್ ಮಾಡಿರುತ್ತೆ. ಇಲ್ಲಿಂದ ಇಲ್ಲಿ ತನಕ ಅಂತಂದ್ರೆ 1 ರೌಂಡ್ ಆಗಿ ಆಮೇಲೆ 3/4 ರೌಂಡ್ ಆಗಿರುತ್ತೆ, ಟರ್ನ್ ಆಗಿರುತ್ತೆ. ಇಲ್ಲಿಂದ ನೀವು ಇವಾಗ ತಗೊಂಡ್ರೆ ಇಲ್ಲಿಂದ ಇಲ್ಲಿ ತನಕ ಅಂತಂದ್ರೆ ನಿಯರ್ಲಿ 200 ಬೇಸ್ ಪೇರ್ಸ್, ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ಸು ಇರುತ್ತೆ. ಆ ನಂತರ ನೋಡಿ ಇಲ್ಲಿ DNA ಹೊರಗೆ ಬರುತ್ತಲ್ವಾ, ದಿಸ್ DNA which is held by one more protein. 5 ಥರದ ಪ್ರೋಟೀನ್ ಅಂತ ಹೇಳಿದೆ ಅಲ್ವಾ, H1, H2A, H2B, H3 ಮತ್ತು H4. ಈ H2A, H2B, H3, H4 ಎಲ್ಲಿ ಬಂದ್ಬಿಡುತ್ತೆ, ಆಕ್ಟಾಮೇರ್ದಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು H1 ಅನ್ನೋದು ಉಳಿಯುತ್ತಲ್ವಾ, ಈ H1 ಪ್ರೋಟೀನು ಈ ಹೊರಗಡೆ ಬಂದಿರುವಂಥ DNA ಏನಾಗಿರುತ್ತೆ, ಸುತ್ಕೊಂಡಿರುತ್ತೆ. ದಿಸ್ ಈಸ್ ಆಕ್ಚುಲಿ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್. ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ನೀವು ಈ ಡಯಾಗ್ರಾಮ್ ತೆಗಿಬೇಕು. ದೆನ್ ಇಫ್ ದೇ ಆಸ್ ಫಾರ್ 5 ಮಾರ್ಕ್ಸ್ ಕ್ವಶನ್, ಇದು ಈ ಸರಿ ಬರೋ ಪಾಸಿಬಿಲಿಟೀಸ್ ಇದೆ ನ್ಯೂಕ್ಲಿಯೋಸೋಮ್. ಓಕೆ, ಸೊ ತುಂಬ ಸರಿ ಏನು ಕೇಳಿದ್ದಾರೆ, ಬರೀ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ದರ್ ಈಸ್ ಅ ಚಾನ್ಸ್. ಓಕೆ, ನೆಕ್ಸ್ಟ್ ಈ ಟಾಪಿಕ್ದಲ್ಲಿ ಮತ್ತೆ ಯಾವುದು ಕ್ವಶನ್ ಬರುತ್ತೆ ನೋಡೋಣ. ಇವಾಗ ನೋಡಿ, ಇದು ಪ್ಯಾಕೇಜಿಂಗ್ ಆಫ್ DNA ಅಲ್ಲಿ ಪ್ರೋ ಕ್ಯಾರಿಯೋಟ್ ಬೇರೆ ಇದೆ, ಯು ಕ್ಯಾರಿಯೋಟ್ ಬೇರೆ ಇದೆ. ಇಷ್ಟತನ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಯು ಕ್ಯಾರಿಯೋಟ್ ಬಗ್ಗೆ, ಅಲ್ಲಿ ನ್ಯೂಕ್ಲಿಯೋಸೋಮ್ ಬಗ್ಗೆ. ಅದೇ ನೀವು 1 ಮಾರ್ಕ್ಸಿಗೆ ಏನಾದರೂ what is the DNA structure or packaging of DNA in prokaryotes ಅಂತ ಕೇಳಿದಾಗ, ಇಲ್ಲಿ prokaryotes-ದಲ್ಲಿ DNA ಮಾತ್ರ ಇರುತ್ತೆ. DNA is present in the cytoplasm. ಆದ್ರೆ ಈ DNA ಜೊತೆ ಇದು ನೆಗೆಟಿವ್ ಚಾರ್ಜ್ DNA ಇರುತ್ತೆ, ಅದ್ರ ಜೊತೆ ನಾನ್ ಹಿಸ್ಟೋನ್ ಬೇಸಿಕ್ ಪ್ರೋಟೀನ್, ನಾನ್ ಹಿಸ್ಟೋನಿಕ್ ಪ್ರೋಟೀನ್ಸ್ ಇರುತ್ತೆ, ನಾನ್ ಹಿಸ್ಟೋನಿಕ್ ಪ್ರೋಟೀನ್ಸ್ ಇರುತ್ತೆ. ಅದರೊಳಗೆ ಹಿಸ್ಟೋನಿಕ್ ಇರುತ್ತೆ, ಇಲ್ಲಿ ನಾನ್ ಹಿಸ್ಟೋನಿಕ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಇದನ್ನ ನೀವು 1 ಮಾರ್ಕ್ಸಿಗೆ ಕೇಳಿದಾಗ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್, ಈ ಚಾಪ್ಟರ್ ಅಲ್ಲಿ ಇದನ್ನ ಟ್ರಾನ್ಸ್ಫಾರ್ಮೇಶನ್ ಪ್ರಿನ್ಸಿಪಲ್ ಅಂದ್ರೆ ಗ್ರಿಫಿತ್ ಎಕ್ಸ್ಪೆರಿಮೆಂಟ್, ಡೈರೆಕ್ಟ್ ಆದ್ರೂ ಕೇಳ್ಬೋದು, ಇಂಡೈರೆಕ್ಟ್ ಆದ್ರೂ ಕೇಳ್ಬೋದು. ಇದನ್ನ 5 ಮಾರ್ಕ್ಸಿಗೆ ಕೇಳ್ತಾರೆ, 5 ಮಾರ್ಕ್ಸಿಗೆ ಕೇಳ್ತಾರೆ. ದಿಸ್ ಒನ್ ದೇ ಆಸ್ ಫಾರ್ 5 ಮಾರ್ಕ್ಸ್. ಅವಾಗ ನೀವು ಫ್ರೆಡ್ರಿಕ್ ಗ್ರಿಫಿತ್ 1928 ಒಳಗೆ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯಾ ಅನ್ನೋ ಬ್ಯಾಕ್ಟೀರಿಯಾ ಸಹಾಯದಿಂದ ತಗೊಂಡು ಏನ್ ಮಾಡ್ದ, ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ದ. ಇದನ್ನಾಗಲೇ ನಾ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾಕಂದ್ರೆ ಈ ಬ್ಯಾಕ್ಟೀರಿಯಾ ನ್ಯೂಮೋನಿಯಾ ರೋಗ ತರ್ತಿತ್ತು. ಆದ್ರೆ ಅವನು ನೋಡ್ಕೊಂಡಿರೋದು ಅದರಲ್ಲಿ 2 ಟೈಪ್ ಸ್ಟ್ರೈನ್ ಕಂಡು ಹಿಡ್ದ, ಒಂದು S ಟೈಪ್, ಇನ್ನೊಂದು R ಟೈಪ್. S ಟೈಪ್ ಅಂದ್ರೆ ಸ್ಮೂತ್ ಶೈನಿ ಕಾಲನೀಸ್ ಕ್ಯಾಪ್ಸುಲೇಟೆಡ್, ಶೈನಿ ಕಾಲನೀಸ್ ಕ್ಯಾಪ್ಸುಲೇಟೆಡ್ ಅಂಡ್ ವಿರುಲೆಂಟ್. ನೀವು ಈ ತರ ಬರೀಲೇಬೇಕು, ಅಂದ್ರೆ ನಿಮಗೆ ಫುಲ್ ಮಾರ್ಕ್ಸ್ 5 ಮಾರ್ಕ್ಸಿಗೆ ಕೇಳಿದಾಗ. ಈಗ 2 ಸ್ಟ್ರೈನ್ ಅವನು ಕಂಡ್ಕೊಂಡ, 2 ಸ್ಟ್ರೈನ್ ಯೂಸ್ ಮಾಡ್ದ. ಯಾವು, ಒಂದು S ಟೈಪು, ಇನ್ನೊಂದು R ಟೈಪು. S ಟೈಪ್ದಲ್ಲಿ ಹೇಗಿರುತ್ತೆ, ಇದು ಸ್ಮೂತ್ ಇರುತ್ತೆ ಹೊರಗಡೆ ವಾಲು, ಶೈನಿಂಗ್ ಕಾಲನೀಸು ನ್ಯೂಟ್ರಿಯೆಂಟ್ ಮೀಡಿಯಾದಾಗ ಹಾಕಿ ಬೆಳೆಸಿದಾಗ ಶೈನಿಂಗ್ ಇರುತ್ತೆ ಆ ಕಾಲನೀಸು, ಮತ್ತೆ ಕ್ಯಾಪ್ಸುಲೇಟೆಡ್ ಇರುತ್ತೆ. ದಿಸ್ ಈಸ್ ವಿರುಲೆಂಟ್. ವಿರುಲೆಂಟ್ ಅಂದ್ರೆ ರೋಗ ತರುವಂಥದಕ್ಕೆ ವಿರುಲೆಂಟ್ ಅಂತ ಹೇಳ್ತಾರೆ. ಇದು S ಟೈಪ್ ಬ್ಯಾಕ್ಟೀರಿಯಾ, ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ ಏನಿದೆ ಅಲ್ಲ, ಇದು ನ್ಯೂಮೋನಿಯಾ ರೋಗ ತರುತ್ತೆ. ಇನ್ನೊಂದಿದೆ R ಟೈಪ್ ಇದೆ. R ಟೈಪಲ್ಲಿ ಇದು ರಫ್ ಇರುತ್ತೆ ನೋಡಿ, ಇದು ಸ್ಮೂತ್ ಇರುತ್ತೆ, ಅದಕ್ಕೆ S ಅಂತ ಬರ್ದಿದೆ. ರಫ್ ಇರೋದು R ಅಂತ ತಗೊಂಡಿದ್ದಾರೆ. ರಫ್ ಇರುತ್ತೆ, ಡಲ್ ಕಾಲನೀಸ್. ಈಗ ನೀವು ಕಲ್ಚರ್ ಮೀಡಿಯಾದಲ್ಲಿ ಬೆಳೆಸಿದಾಗ ಅಲ್ಲಿ ಇದು ಕಾಲನೀಸು ಇದ್ರಂಗೆ ಶೈನಿಂಗ್ ಇರಲ್ಲ, ತುಂಬ ಡಲ್ಲಾಗಿ ಕಾಣಿಸುತ್ತೆ. ದೀಸ್ ಆರ್ ನಾನ್ ಕ್ಯಾಪ್ಸುಲೇಟೆಡ್. ಹೊರಗಡೆ ಸ್ಲೈಮಿ ಕವರಿಂಗ್ ಇರಲ್ಲ, ಅದಕ್ಕೆ ಕವರ್ ಇರುತ್ತೆ, ಇದಕ್ಕೆ ಇರಲ್ಲ. ದೀಸ್ ಆರ್ ನಾನ್ ವಿರುಲೆಂಟ್. ಇವು ನ್ಯೂಮೋನಿಯಾ ರೋಗ ತರಲ್ಲ. ಇದು S ಸ್ಪೀಸಿ ರೋಗ ತರುತ್ತೆ, R ಸ್ಪೀಸಿ ರೋಗ ತರಲ್ಲ. ಇವೆರಡನ್ನು ಅವನು ಏನು ಮಾಡ್ದ, ಎಕ್ಸ್ಪೆರಿಮೆಂಟಿಗೆ ಯೂಸ್ ಮಾಡ್ಕೊಂಡ. ಫಸ್ಟ್
ಫಸ್ಟ್ ಏನು ಮಾಡ್ದ, ಸೊ ಐ ವಿಲ್ ಶೋ ದಟ್ ಒನ್. ಸಿಂಪಲ್ ಈ ಥರ ನೀವು ಡಯಾಗ್ರಮೆಟಿಕ್ ರಿಪ್ರೆಸೆಂಟೇಷನ್ ಕೊಟ್ರಾತು. ಫಸ್ಟ್ ಏನು ಮಾಡ್ದ, ಲೈವ್ ವಿರುಲೆಂಟ್ ಸೆಲ್ಸ್ ಅಂತಂದರೆ ಬ್ಯಾಕ್ಟೀರಿಯಲ್ ಸೆಲ್ಸನ್ನು ಇಲಿ ಒಳಗೆ ಹಾಕಿದ, ಇಲಿ ಒಳಗೆ ಇಂಜೆಕ್ಟ್ ಮಾಡಿದಾಗ ಆ ಇಲಿ ನಿಮೋನಿಯಾ ಬಂದ್ಬಿಟ್ಟು ಸತ್ತೋಯ್ತು. ಯಾಕಂತಂದರೆ ಇದು ರೋಗ ತರುವಂಥ ಬ್ಯಾಕ್ಟೀರಿಯಲ್ ಸ್ಪೀಸಿ, ಸ್ಟ್ರೆಪ್ಟೋಕೋಕಸ್ ಸ್ಪೀಸಿ. ಫಸ್ಟ್ ಸ್ಟೆಪ್ಪು ಈ ಥರ ಬರಿಬೇಕು. ಸೆಕೆಂಡ್ ಏನು ಮಾಡ್ದ, ನಾನ್ ವಿರುಲೆಂಟ್ ಇರೋದನ್ನು ಅಂದರೆ ಆರ್ ಟೈಪ್ ಅಂತ ಹೇಳ್ತೇವೆ, ಆರ್ ಬ್ಯಾಕ್ಟೀರಿಯಲ್ಸ್, ಅದನ್ನು ಲಿವಿಂಗ್ ಮೈಸ್ ಒಳಗೆ ಇಲಿ ಒಳಗೆ ಹಾಕಿದಾಗ ಅಲ್ಲಿ ಯಾವ ಇಲಿನೂ ಸಾಯ್ಲಿಲ್ಲ, ಎಲ್ಲವೂ ಬದುಕೊಂಡು. ಯಾಕಂತಂದರೆ ಆ ಬ್ಯಾಕ್ಟೀರಿಯಾ ರೋಗ ತರಲ್ಲ. ನೆಕ್ಸ್ಟ್ ಥರ್ಡ್ ಸ್ಟೇಜ್ನಾಗ ಏನು ಮಾಡಿದ ಅಂದ್ರೆ, ಇವೇನು ಫಸ್ಟು ಟೈಪ್ ಇದ್ವಲ್ಲ ಈ ರೋಗ ತರುವಂತನ್ನ, ಅದನ್ನ ಹೀಟ್ ಕಿಲ್ ಮಾಡ್ದ. ಸ್ವಲ್ಪ ಹೀಟ್ ಮಾಡಿ ಅವು ಸತ್ ನಂತರ ಅಂಥ ಬ್ಯಾಕ್ಟೀರಿಯಾ ಸೆಲ್ಲನ್ನು ಅವನೇನು ಹೇಳ್ದ, ರ್ಯಾಟಲ್ಲಿ ಇಂಜೆಕ್ಟ್ ಮಾಡ್ದ. ಆವಾಗ ಎಲ್ಲ ಮೈಸ್ಗಳು ಏನೋ ಸಾಯ್ದೆ ಬದುಕೊಂಡು, ಅಂದರೆ ಅಲ್ಲಿ ನಿಮೋನಿಯಾ ರೋಗ ಬರಲಿಲ್ಲ. ಫಸ್ಟ್ ನೀವು ಜೀವಂತ ಇರೋದು ಹಾಕಿದಾಗ ರೋಗ ಬಂದು ಸತ್ತೋಯ್ತು, ಅವನ್ನೇ ಸ್ವಲ್ಪ ಹೀಟ್ ಕಿಲ್ ಮಾಡಿ ಎಲ್ಲ ಬ್ಯಾಕ್ಟೀರಿಯಾನ ಸಾಯಿಸ್ಬಿಟ್ಟು ಅದನ್ನ ಇಲಿಯಲ್ಲಿ ಹಾಕಿದಾಗ ಎಲ್ಲ ಉಳ್ಕೊಂಡು. ಯಾಕಂತಂದರೆ ಇಲ್ಲೇನಾಯಿತು, ಇದೆಲ್ಲ ಸೆಲ್ಸ್ ಸತ್ತೋಗಿತ್ತು, ಹಾಗಾಗಿ ಅಲ್ಲಿ ಯಾವುದೇ ಟ್ರಾನ್ಸ್ಫಾರ್ಮೇಷನ್ ಆಗಲಿಲ್ಲ, ಆ ರೋಗ ಬರಲಿಲ್ಲ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದವನು, ಹೀಟ್ ಕಿಲ್ಡ್ ಸೆಲ್ಸ್ ಟೈಪ್, ಇದು ರೋಗ ತರುವಂಥದ್ದು, ಹೀಟ್ ಕಿಲ್ ಮಾಡಿದ್ದು, ಆಗಲೇ ಸತ್ತೋಗಿರುವಂಥದ್ದು. ಅದಕ್ಕೆ ಏನು ಮಿಕ್ಸ್ ಮಾಡ್ದ ಅಂದರೆ ಲಿವಿಂಗ್ ಆರ್ ಟೈಪ್ ಸೆಲ್ಸ್ ಅನ್ನು. ಇವು ಏನು ರೋಗ ತರಲ್ಲ, ಈ ಬ್ಯಾಕ್ಟೀರಿಯಾ ಮತ್ತು ರೋಗ ತರುವಂಥ ಸತ್ತಂಥ ಬ್ಯಾಕ್ಟೀರಿಯಾ ಜೊತೆ ರೋಗ ತರದಂಥ ಬ್ಯಾಕ್ಟೀರಿಯಾ ಸೆಲ್ಗಳನ್ನು ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಆವಾಗ ರ್ಯಾಟಲ್ಲಿ ಇಂಜೆಕ್ಟ್ ಮಾಡ್ದ. ಆವಾಗ ಎಲ್ಲ ಇಲಿಗಳು ಮತ್ತೆ ಸತ್ತು. ಅವಾಗ ಕ್ವಶನ್ ಅರೈಸ್ ಆಯಿತು, ಯಾಕಂದರೆ ಇದಂಕರ ಸತ್ತೇ ಹೋಗಿದೆ ಸೆಲ್ಲು, ಈಗ ರೋಗ ತರುವಂಥದ್ದು, ಇದು ಜೀವಂತ ಇರೋದು. ಹಾಗಾದರೆ ಇಲ್ಲಿ ಏನಾಯಿತು, ಇಲ್ಲಿ ನಿಜವಾಗ್ಲೂ ಸಾಯಲೇಬಾರ್ದು, ಆದರೆ ಸತ್ತಿದ್ರಿಂದ ಕೊನೆಗೆ ಅವನು ಏನು ಕನ್ಕ್ಲೂಷನ್ ಕೊಟ್ಟ ಇದಕ್ಕೆ ಅಂತಂದರೆ, ಯು ಹ್ಯಾವ್ ಟು, ಇವಾಗ 5 ಮಾರ್ಕ್ಸಿಗೆ ಕೇಳಿದರೆ ಈ ಥರ ನೀವು ಸ್ಟೆಪ್ಸು ಬರಿಬೇಕು. ಇದನ್ನು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಡಿಸ್ಕ್ರಿಪ್ಷನ್ ಜೊತೆ. ನೆಕ್ಸ್ಟ್ ಏನು ಕನ್ಕ್ಲೂಡ್ ಮಾಡ್ದ ಅನ್ನೋದನ್ನ ನೀವು ಹೇಳಲೇಬೇಕು. ನೋಡಿ ಅವನ ಕನ್ಕ್ಲೂಷನ್ ಏನು, ಆನ್ ದ ಬೇಸಿಸ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ Griffith concluded that heat killed S-type bacteria. Bacterium substance, ಈ ಬ್ಯಾಕ್ಟೀರಿಯಾದಲ್ಲಿರುವಂಥ ಸಬ್ಸ್ಟೆನ್ಸು caused the transformation of the R-type bacteria. ಇಲ್ಲಿರುವಂಥ ಸಬ್ಸ್ಟೆನ್ಸು R-type ಬ್ಯಾಕ್ಟೀರಿಯಾ ಆಗಿ ಏನಾಯ್ತು, ಕನ್ವರ್ಟ್ ಆಯಿತು. ಅವೆಲ್ಲ R-type ಇದ್ದಿದ್ದು ತರಲಾರ್ದಂಥದ್ದಿರೋದು ರೋಗ ತರುವಂಥ ಸ್ಪೀಸಿಯಾಗಿ ಕನ್ವರ್ಟ್ ಆಯಿತು. ಅಂದರೆ ಈ ಸತ್ತಂಥ S-typeದಲ್ಲಿ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲು R ಒಳಗೆ ಹೋದಾಗ ಈ R-type ಏನಾಗುತ್ತೆ, S-type ಆಗಿ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್ ಪ್ರಿನ್ಸಿಪಲ್. ಅದಕ್ಕೇನು ಹೇಳ್ತೇವೆ, ಟ್ರಾನ್ಸ್ಫಾರ್ಮೇಷನ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಇಲ್ಲಿ ಇದನ್ನ ಈ ಕನ್ಕ್ಲೂಷನ್ ನೀವು ಹೇಳಲೇಬೇಕು. ಏನಂದ್ರೆ, on the basis of experimental result, Griffith concluded that heat killed S-type bacterium substance transformation to the R-type bacteria that into S-type. R-type ಇದ್ದಿದ್ದು S-type ಆದಾಗ ಅದು ರೋಗ ತಂತು. ಹಾಗಾಗಿ ಏನಾಯ್ತು, ಎಲ್ಲ ಮೈಸು ಲಾಸ್ಟ್ ಇದರಲ್ಲಿ ಸತ್ತೋಯ್ತು ಅಂತ. ಸೊ ಯು ಹ್ಯಾವ್ ಟು ರೈಟ್ ದಿಸ್ ಕನ್ಕ್ಲೂಷನ್ ಅಂದಾಗ ಮಾತ್ರ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಆದರೆ ಇಲ್ಲಿ ಇನ್ನೂ ಒಂದೇನೆಂದರೆ, ಹಿ ವಾಸ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ ದ ಕಾಸ್ ಆಫ್ ದಿಸ್ ಬ್ಯಾಕ್ಟೀರಿಯಲ್ ಟ್ರಾನ್ಸ್ಫಾರ್ಮೇಷನ್. ಅವನು ಯಾವುದೋ ಒಂದು ಸಬ್ಸ್ಟೆನ್ಸ್ ಅಂತ ಹೇಳ್ದ, ಬಟ್ ಈ ಸಬ್ಸ್ಟೆನ್ಸ್ ಯಾವುದು, ಪ್ರೋಟೀನೋ, ಕಾರ್ಬೋಹೈಡ್ರೇಟೋ, ಅಥವಾ DNA-ನೋ, RNA-ನೋ ಅನ್ನೋದು ಹೇಳಿಲ್ಲ. ಸಮ್ ಸಬ್ಸ್ಟೆನ್ಸ್ ಅಷ್ಟೇ ಹೇಳ್ದ, ಆದ್ರೆ ಟ್ರಾನ್ಸ್ಫರ್ ಕಾಸಿಂಗ್ ಸಬ್ಸ್ಟೆನ್ಸಸ್ ಯಾವುದು ಅಂತ ಹೇಳಿಲ್ಲ. ದಿಸ್ ಈಸ್
ಡಿಡ್ ನಾಟ್ ಎಕ್ಸ್ಪ್ಲೇನ್, ಓನ್ಲಿ ಕನ್ಕ್ಲೂಡೆಡ್ ದ್ಯಾಟ್ ಸಮ್ ಯಾವುದೋ ಸಬ್ಸ್ಟೆನ್ಸು ಎಸ್ ಟೈಪ್ ಸತ್ತಂತ ಎಸ್ ಟೈಪ್ದಲ್ಲಿರೋದು ಆರ್ ಟೈಪಿಗೆ ಹೋದಾಗ ಆ ಎಲ್ಲ ಆರ್ ಟೈಪು ಎಸ್ ಟೈಪ್ ಆಗಿ ಕನ್ವರ್ಟ್ ಆಗಿ ಅದರಿಂದ ರೋಗ ತಂತು. ದಿಸ್ ಈಸ್ ಕಾಲ್ಡ್ ದಟ್ ಈಸ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್. ಇದನ್ನ 5 ಮಾರ್ಕ್ಸಿಗೆ ಕೇಳಿದಾಗ ನೀವು ಈ ತರ ಬರೆದ್ಬಿಟ್ಟು ನಾ ಹಿಂದಿನ ಸ್ಲೈಡಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಇದು ಕನ್ಕ್ಲೂಷನ್ನು. ಹಾಗೆ ನೀವು ಇದ್ರ ಡಿಸ್ಕ್ರಿಪ್ಷನ್ನು ಮತ್ತು ಇದನ್ನ ಬರಿಬೇಕು. ಡಿಸ್ಕ್ರಿಪ್ಷನ್ ಜೊತೆ ಇದನ್ನೆಲ್ಲ ನೀವೇನ್ ಮಾಡಬೇಕು, ಡಿಸ್ಕ್ರೈಬ್ ಮಾಡಿ ಇದನ್ನ ಬರೆದ್ಬಿಟ್ಟು ಆ ನಂತರ ಕನ್ಕ್ಲೂಡ್ ಮಾಡಬೇಕು. ಅಂದ್ರೆ ನಿಮಗೆ ಫುಲ್ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ನಾನು ಈ ಸಂಚಿಕೆಯಲ್ಲಿ ಇಲ್ಲಿಗೆ ಇದನ್ನ ಈ ಚಾಪ್ಟರ್ನಲ್ಲಿ 5 ಮಾರ್ಕ್ಸಿಗೆ ಬರುವಂತಹದ್ದು ನ್ಯೂಕ್ಲಿಯೋಸೋಮು ಮತ್ತು ಗ್ರಿಫಿತ್ ಎಕ್ಸ್ಪೆರಿಮೆಂಟು ಯಾವ ಥರ ಬರುತ್ತೆ, ಹೇಗೆ ಕೇಳ್ತಾರೆ, ಇದು ಈ ಸರಿ ಬರೋ ಪಾಸಿಬಿಲಿಟಿ ಜಾಸ್ತಿ ಇದೆ, ಅದನ್ನು ಹೇಳಿದ್ದೀನಿ. ಈಗ ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ. ಈ ಚಾಪ್ಟರಲ್ಲಿ ಮತ್ತೆ 5 ಮಾರ್ಕ್ಸಿಗೆ ಬರೋದು, 5 ಮಾರ್ಕ್ಸಿಗೆ ತುಂಬ ಬರುತ್ತೆ ಈ ಚಾಪ್ಟರಲ್ಲಿ. 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಗಳನ್ನು ನಾನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಥ್ಯಾಂಕ್ ಯು.